ನಮಸ್ತೆ, ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ. ನೋಡಿ ಬಂಧುಗಳು, ಇವತ್ತು ಬೆಲ್ಲದ ಗಿಣ್ಣಾಲು ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡ್ಕೊಳ್ಳೋಣ. ಗಿಣ್ಣಾಲು ಕಾಯಿಸ್ಕೊಳ್ಳೋಕೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಪಾತ್ರೆಗೆ ಜಾಸ್ತಿನೇ ಇದೆ, ಅದರಿಂದ 2 ರೆಸಿಪಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನೊಂದು ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಬಂಧುಗಳೇ, ಅದನ್ನು ಒಮ್ಮೆ ವೀಕ್ಷಣೆ ಮಾಡಿ. ಹೋದ ಸಲ ಕರು ಹಾಕಿದಾಗ ಇನ್ನೊಂದು ಥರ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ತಪ್ಪದೆ ಅದನ್ನು ವೀಕ್ಷಣೆ ಮಾಡಿ ಬಂಧುಗಳೇ. ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡಿ. ಒಣಶುಂಠಿ 2 ಏಲಕ್ಕಿ ಕಾಯಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಅದ್ರ ಜೊತೆಗೆ ಸ್ವಲ್ಪ ಪುಟಾಣಿ ಕಡಲೆಪಪ್ಪು ಅಂತೇಳಿ ಹೇಳ್ತೀವಿ, ಅದನ್ನ ಹಾಕ್ಕೊಂಡು ನೈಸಾಗಿ ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೈಸಾಗಿ ಮಾಡ್ಕೋಬೇಕು. ಅಷ್ಟೊತ್ತಿಗೆ ಗಿಣ್ಣಾಲು ಸ್ವಲ್ಪ ಲೈಟಾಗಿ ಗಿಣ್ಣಾಗಿದೆ ನೋಡಿ. ಈ ಥರ ಕೈ ಆಡಿಸ್ತಾ ಇದ್ದರೆ ತುಂಬ ದಪ್ಪ ದಪ್ಪ ಹೊಡ್ಕೊಳ್ಳಲ್ಲ ಗಿಣ್ಣು, ಆದ್ದರಿಂದ ಕೈ ಆಡ್ಕೊಳ್ತಾ ಇರಬೇಕು ಅವಾಗವಾಗ. ಹಂಗೆ ನೋಡಿ, ಇಷ್ಟು ಚಿಕ್ಕದಾಗಿ ಗಿಣ್ಣು ಹೊಡ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ತಿನ್ನೋದಕ್ಕೂ. ಆದ್ದರಿಂದ ಈ ಥರ ಕೈ ಆಡ್ತಾ ಇರಬೇಕು ಬಂಧುಗಳು ಅವಾಗವಾಗ ಮಧ್ಯೆ ಮಧ್ಯೆ. ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾನೊಂದು ಕಣ್ಣಳತೆಯಲ್ಲಿ ಹಾಕ್ತಾಯಿದ್ದೀನಿ. ಅಳತೆ ಪ್ರಕಾರ ಹೇಳೋದಾದರೆ 1 ಗ್ಲಾಸ್ ಹಾಲಿದ್ದರೆ 3/4 ಗ್ಲಾಸು ಬೆಲ್ಲ ಹಾಕ್ಕೊಳ್ಳಿ. ಕರೆಕ್ಟಾಗಿ ಸ್ವೀಟ್ ಸರಿ ಹೋಗುತ್ತೆ ಬಂಧುಗಳೇ. ನಾವು ಯಾವಾಗಲೂ ಜಾಸ್ತಿ ಮಾಡೋದ್ರಿಂದ ಅಭ್ಯಾಸ ಆಗೋಗ್ಬಿಟ್ಟಿದೆ. ಕಣ್ಣಳತೆಯಲ್ಲೇ ಹಾಕ್ಕೊಂಡು ಮಾಡ್ಕೊಳ್ತಾ ಇದ್ದೇವೆ ನೋಡಿ. ಈ ಥರ ಕೈ ಆಡ್ತಾ ಇರಬೇಕು ಬೆಲ್ಲ ಹಾಕಿದ್ಮೇಲೂ ಕೈ ಬಿಡ್ದಂಗೆ. ತುಂಬ ಒಳ್ಳೆಯದು ಆರೋಗ್ಯ ದೃಷ್ಟಿಯಿಂದ. ಗಿಣ್ಣು ಬೆಳೆಯೋ ಮಕ್ಕಳಿಗೆ ತುಂಬ ಅನುಕೂಲ. ಇದನ್ನು ಸೇವನೆ ಮಾಡೋದ್ರಿಂದ ಇದರಲ್ಲಿ ಹೇರಳವಾಗಿ ವಿಟಮಿನ್ಸು, ಖನಿಜಾಂಶ, ಕೊಬ್ಬಿನ ಅಂಶ ಹೇರಳವಾಗಿರುತ್ತೆ. ಮತ್ತು ಇದರ ಸೇವನೆಯಿಂದ ಬಿಳಿ ರಕ್ತ ಕಣಗಳು ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತಾರೆ. ಹಾಲೆಲ್ಲ ಚೆನ್ನಾಗಿ ಬೆಲ್ಲ ಎಲ್ಲ ಕರಗಾದ್ಮೇಲೆ ಪುಡಿನೂ ಸೇರಿಸ್ಕೊಂಡು ಈ ಥರ ಗಂಟಿಲ್ಲದೆ ರೀತಿಯಲ್ಲಿ ಕೈ ಆಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಶೇರ್ ಮಾಡಿ ಬಂಧುಗಳೇ. ನೋಡಿ, ಈ ಥರ ಗಂಟಿಲ್ದಂಗೆ ಬೆರೆಸ್ಬಿಟ್ಟು ಸ್ಟವ್ ಆಫ್ ಮಾಡಿಕೊಂಡ್ರೆ ತುಂಬ ರುಚಿಯಾದಂಥ ಗಿಣ್ಣು ರೆಡಿ. ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು.